ಅಲ್ಲಿ ಊರಿಂದ ಬಂದರಂತೆ, ಯಲ್ಲಾಪುರ ಕ್ರಾಸಿಂದ ಬಂದರಂತೆ. ಅವ್ರದ್ದೇನೋ ಫ್ಯಾಮ್ಲಿ ಪ್ರಾಬ್ಲಮ್, ಏನೋ ಗಲಾಟೆ ಆಯ್ತಂತೆ. ಬಂದರೆ ಅವ್ರೇನೋ ಬಂದು ಮಾತಾಡುವಾಗ ಒಬ್ರಿಗೊಬ್ರು ಘರ್ಷಣೆ ಆಗಿ ಅವರು ಒಬ್ರಿಗೊಬ್ರು ಹೊಡ್ಕೊಂಬಿಟ್ಟಾರ. ಆಮೇಲೆ ಅವ್ರ ಅಮ್ಮ, ಇನ್ನೊಬ್ರು ಅವ್ರ ಅತ್ತೆ ಓಡೋಗಿ ಅಲ್ಲಿದ್ದಾರೆ. ಮಗ ಅವರಪ್ಪ ಇದು ಮರ್ಡರ್ ಮಾಡಿದ್ದಾರೆ ಅಂತ ಅಷ್ಟೇ. ಅದೇನು ಫ್ಯಾಮ್ಲಿ ವಿಚಾರ ಅಂತ ನಮಗೆ ಅದು ಪೂರ್ತಿ ಗೊತ್ತಿಲ್ಲ. ನಾವು ಸ್ಥಳೀಯರಷ್ಟೇ, ಪೂರ್ತಿ ಅಷ್ಟೊಂದು ಗೊತ್ತಿಲ್ಲ ನಮಗೆ. ಅದು ಏನು ಅದ್ರ ಬಗ್ಗೆ ನಮ್ಗೆ ಪೂರ್ತಿ ಗೊತ್ತಿಲ್ಲ. ಅವ್ರ ಹೆಸರು ನಾಗಲಕ್ಷ್ಮಿ, ಇನ್ನೊಂದು ಏನೋ ಹೇಳಿದೆ ಸರ್, ಶಂಕರ್ ನಾಗಲಕ್ಷ್ಮಿ ಏನು ಹೇಳಿದ್ರು. ಏನೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ನಾವು ನಮ್ಮ ಮೋಟರ್ದಾಗ ಮನೆಗಿರೋರು ಜಾಸ್ತಿ ಹೊರಗಡೆ ಬರೋರಲ್ಲ, ಇಲ್ಲೇ ಇವಾಗ ಸ್ಥಳೀಯರು ಹೇಳಿದಾಗ ಅಂದರೆ ಸರ್ ಇಲ್ಲೇ ಸರ್ ಅವರು ಬಂದು ಅಗಸರು ಅಂತ ಹೇಳ್ತಾರೆ ಸರ್. ಆ್ಯಕ್ಚುಲಿ ದೋಬಿ ಕೆಲಸ ಮಾಡೋರು ಇಲ್ಲೇ ನೋಡಿದ್ದೀವಿ ಸರ್. ಅವ್ರೇನು ಹಂಗಲ್ಲ ಅನಿಸುತ್ತೆ, ಏನು ಅಚಾನಕ್ ನಡೆದಿರೋ ಘಟನೆ ಅನಿಸ್ತದೆ ಸರ್. ಅವರು ತೇಜು ಏನಿದೆ ಸರ್ ಹೆಸರು. ಹೆಂಗಿದ್ರು ಸರ್ ಇಲ್ಲೆಲ್ಲ ನಿಮ್ಮ ಜೊತೆಗೆಲ್ಲ ಚೆನ್ನಾಗಿತ್ತು? ಭಾಳ ಚೆನ್ನಾಗಿರೋರು ಸರ್. ಏನು ಅನ್ಫಾರ್ಚುನೇಟಿ ನಡೆದಾಗೈತೆ. ಫ್ಯಾಮ್ಲಿ ವಿಷಯದಾಗ ಏನಾಗ್ತೈತೆ, ಕೋಪ ಕೆಟ್ಟದಲ್ಲ ಸರ್, ಆಗಿರ್ಬೋದು. ಅದಾವು ಈ ಅಮ್ಮ ಈಗ ಕೊಲೆ ಆದ ಅಮ್ಮ ಏನು ಕೆಲಸ ಮಾಡ್ತಿದ್ರು ಅವರು? ಏನು ಅದೇ ಸರ್, ಇಲ್ಲೇ ಏನು ದೋಬಿ ಏನಾದರೂ ಮಾಡ್ಬೋದು, ಅಷ್ಟು ಬಿಟ್ಟರೆ ಏನು ಮುಂದೆ ನಮಗೆ ಗೊತ್ತಿಲ್ಲ. ಪೂರ್ತಿ ಅಷ್ಟೇ ಗೊತ್ತಿರ್ಬೋದು. ಅದು ಗಂಡನ ಮನೆಯಾಗಿದ್ಲ? ಇಲ್ಲ ಸರ್, ಅಲ್ಲಿಂದ ಊರಿಂದ ಬಂದಾರಂತೆ ಸರ್ ಅವರು. ಅವ್ರ ಊರು ಬೇರೆ? ಇಲ್ಲ, ಕುರುಗೋಡು ಕ್ರಾಸ್ ಹತ್ರ ಯಲ್ಲಾಪುರ ಏನೋ ಹೇಳಿದ್ರು ಸರ್. ಆರೋಪಿ ಎಲ್ಲಿ ಇದ್ದ? ಅವ್ರು ಇಲ್ಲೇ ವಾಸ್ತವ ಇಲ್ಲೇ ಇರೋರು ಸರ್. ಇಲ್ಲೇ ಹ್ಞೂ ಸರ್, ಇಲ್ಲೇ ಇರೋರು ಸರ್ ಅವರು. ಇಲ್ಲೇ ಅದು ನಮ್ಗೆ ಪೂರ್ತಿ ಗೊತ್ತಿಲ್ಲ ಸರ್. ಏನಂದ್ರೆ ನಾವು ಸ್ವಲ್ಪ ನಿಮ್ಮ ಏರಿಯಾದಾಗ ಈ ಥರ ಒಂದು ಘಟನೆ ಆಗಿದೆ, ಸಹಜವಾಗಿ ಜನರೆಲ್ಲ ಭಯಗೊಂಡಿರ್ತಾರೆ, ಭಾಳ ಭಯಭೀತರಾಗ್ಯಾರ ಸರ್. ಈಗ ಯಾಕಂದರೆ ಆಜು ಬಾಜು ಇರೋರೆಲ್ಲ ಭಯಭೀತರಾಗಿದ್ರೆ ಈ ಮುಂದಿನ ದಿನಗಳು ಇಂಥವು ನಡಿಬಾರ್ದು ಗುಗ್ರೆಟ್ಟಿನಲ್ಲಿ ಅಂತ ನಾನು ಭಾಳ ಇದು ಕೇಳ್ತೇನೆ ಸರ್. ಯಾಕಂದ್ರೆ ಭಾಳಷ್ಟು ಭಯಭೀತರಾಗಿದ್ದಾರೆ. ಇಲ್ಲೆಲ್ಲ ಇರೋರೆಲ್ಲ ಭಾಳ ಚೆನ್ನಾಗಿರೋ ಫ್ಯಾಮ್ಲಿ. ಯಾಕಂದ್ರೆ ಈ ಥರ ಯಾವತ್ತೂ ಆಗಿಲ್ಲ ಸರ್. ಇವತ್ತು ನಾವು ಫಸ್ಟ್ ಟೈಮ್ ನೋಡ್ತೀವಿ ಸರ್ ಈ ಟೈಪ್ ಆಗಿರೋದು. ಭಾಳ ಅವರು ಅದೇ ಸರ್ ಬಂದಾರಂತ ಹೇಳಿದ್ರು ಸರ್. ಅಷ್ಟೇ, ನಮಗೆ ಪೂರ್ತಿ ನೋಡೋಕೆ ನಾವು ಇಲ್ಲೇ ಇರಲ್ಲ ಅಲ್ಲ ಸರ್. ನಾವು ನಮ್ಮ ವರ್ಕ್ನಾಗ ನಮ್ಮ ಕೆಲಸ ಅವು ಇಬ್ಬರು ಕುಂತಿದ್ರು ಸರ್ ಅಷ್ಟೇ. ಅವರೇ ಸರ್. ಅವರು ಸ್ಥಳೀಯರು ಅವರೇ ಕುಂತಾರೆ ಸರ್, ಎಲ್ಲಿ ಹೋಗಿಲ್ಲ ಅವರು. ನಮ್ಮ ಹೆಸರು ಉಮಾಪತಿ ಅಂತ ಸರ್. ಓಕೆ.